ಸೊ ನನ್ನ ಒಂದು ಗುರಿ ಬಂದುಬಿಟ್ಟು ಒಂದು ಪ್ರಾಣಿ ಸಂರಕ್ಷಣೆ ಬಗ್ಗೆ ನಾನು ಅವೇರ್ನೆಸ್ಸನ್ನು ಕೊಡ್ತಾ ಇರ್ತೀನಿ. ಸೊ ಅದ್ರ ಮೇಲೆ ತುಂಬ ಡಿಪ್ರೆಷನ್ಗೆ ಅದ್ರ ಹೋಗ್ಬಿಟ್ಟಿದೆ ನಾನು. ಸೊ ಆ ನಾಯಿಗೋಸ್ಕರ ನಾನು ಇಡೀ ಭಾರತ ದೇಶ ಪೂರ್ತಿ ಪಾದಯಾತ್ರೆ ಮಾಡಿ ಸೊ 28 ರಾಜ್ಯಗಳು ಅವನು ಅಂದರೆ ಟ್ರಾವೆಲ್ ಮಾಡ್ತಾನೆ, ಎಲ್ಲ ಪ್ಲೇಸ್ಗಳು ತೋರಿಸ್ತೀನಿ. ನನ್ನ ನಾಯಿ ಇದೆ ಅಲ್ವಾ, ಆ ನಾಯಿ ನೆನಪಲ್ಲಿ ಇವನನ್ನು ಊಹಿಸ್ಕೊಂಡು ಇಡೀ ಭಾರತ ದೇಶ ಪೂರ್ತಿ ತೋರಿಸ್ತೀನಿ ನನಗೆ. ಮೃಗಗಳ ರಕ್ಷಣೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಬೆಂಗಳೂರು ಮೂಲದ ಎಂಜಿನಿಯರಿಂಗ್ ಪದವೀಧರ, ಬೆಂಗಳೂರಿನ ನಿವಾಸಿಯಾಗಿರುವ ಸುಮಂತ್ ಅಶ್ವಿನ್ 7 ಪ್ರಮುಖ ರಾಜ್ಯಗಳನ್ನು ದಾಟಿ ಇದೀಗ ತಲಪಾಡಿಯ ಮೂಲಕ ಕರ್ನಾಟಕ ಪ್ರವೇಶಿಸಿದ್ದಾರೆ. ದಾರಿ ಮಧ್ಯೆ ತನ್ನೊಂದಿಗೆ ಸಿಕ್ಕ ನಾಯಿಗೆ ಭೈರವ ಎನ್ನುವ ಹೆಸರನ್ನಿಟ್ಟು ಆ ನಾಯಿಯೊಂದಿಗೆ ದೇಶ ಸುತ್ತುತ್ತಿದ್ದಾರೆ. ಸೊ ನಾನು ಮೊದಲಿಗೆ ಈ ಒಂದು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದು ಬಂದುಬಿಟ್ಟು ಆಂಧ್ರ ಪ್ರದೇಶನ ಒಂದು ಮಂತ್ರಾಲಯಂ ಅಂತ ಹೇಳ್ಬಿಟ್ಟು. ಸೊ ಆ ಮಂತ್ರಾಲಯಮಿಂದ ಸ್ಟಾರ್ಟ್ ಮಾಡಿದೆ ನಾನು ಒಂದು ವಾಕ್ ಅನ್ನೋದು. ಸೊ ಸುಮಾರು ಒಂದು ಸೌತ್ ಇಂಡಿಯಾನೇ ಒಂದು ರೌಂಡ್ ಹಾಕೊಂಡು ಬಂದುಬಿಟ್ಟಿದ್ದೀನಿ, ಸುಮಾರು ಒಂದು 2000 ಕಿಲೋಮೀಟ್ರ್ ನಡ್ಕೊಂಡು. ಸೊ ನನ್ನ ಒಂದು ಗುರಿ ಬಂದುಬಿಟ್ಟು ಒಂದು ಪ್ರಾಣಿ ಸಂರಕ್ಷಣೆ ಬಗ್ಗೆ ನಾನು ಅವೇರ್ನೆಸ್ಸನ್ನು ಕೊಡ್ತಾ ಇರ್ತೀನಿ. ನಾನು ಚಲಿಸಿದಂತಹ ಒಂದು ಪ್ಲೇಸ್ಗಳಲ್ಲಿ ಒಂದು ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು. ಸೊ ಆ ಕಾಲೇಜಸ್ಸಲ್ಲೆಲ್ಲ ನಾನು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅದೇ ಕೊಡ್ತಾ ಇರ್ತೀನಿ. ಸೊ ಏನಕ್ಕೆ ನಾನು ಈ ಪ್ರಾಣಿ ಸಂರಕ್ಷಣೆ ಬಗ್ಗೆ ಒಂದು ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಸೊ ನನಗೆ ಒಂದು ಚಿಕ್ಕ ನಾಯಿ ಆದರೆ ಪರಿಚಯ ಆಗಿತ್ತು. ಅಂದರೆ ನಾನು ಕಾಲೇಜ್ಗೆ ಹೋಗ್ತಾ ಇರಬೇಕಾದ್ರೆ ನಾನು MS ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದೆ, ಸೊ ಯಲಹಂಕದಲ್ಲಿ. ಸೊ ಪ್ರತಿದಿನ ಹೋಗ್ತಾ ಇರಬೇಕಾದ್ರೆ ಆ ನಾಯಿ ಪ್ರತಿದಿನ ನನ್ನ ಜೊತೆನೇ ಬರ್ತಾಯಿತ್ತು. ಅಂದರೆ ನಾನು ಸ್ಟಾರ್ಟಿಂಗಿಂದ ನಾನು ಏನು ಮೊದಲಲ್ಲಿ ಬಿಸ್ಕೆಟ್ಸ್ ಆ ಥರ ಏನು ಕೊಟ್ಟಿರಲಿಲ್ಲ ಅದಕ್ಕೆ. ಸೊ ನಾನು ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಾಯಿತ್ತು. ಸೊ ಸುಮಾರು ಒಂದು 2 ವರ್ಷ ಆದರೆ ಬಂದಿತ್ತು. ಸೊ ಮಧ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ ಪ್ರತಿದಿನವೂ ನಾನು ತೊಗೊಂಬಂದಿರೋಂತಕ್ಕಂಥ ಬಾಕ್ಸಲ್ಲಾದರೆ ಅದಕ್ಕೆ ಫೀಡ್ ಮಾಡ್ತಾಯಿದ್ದೆ ಫುಡ್ಡನ್ನು. ಸೊ ಆ ಥರ ಪ್ರತಿದಿನ ಒಂದೊಂದು ಬಾರಿ ಬೈಸಿಕಲಲ್ಲಾದರೂ ಹೋಗ್ತಾಯಿದ್ದೆ. ಸೊ ಅದನ್ನು ಕರ್ಕೊಂಡು ಹೋಗ್ತಾಯಿದ್ದೆ ಒಂದೊಂದು ದಿನ. ಸೊ ಅದೇ ಥರ ಅದಕ್ಕೆ ಅಭ್ಯಾಸ ಆಗೋಯಿತು. ನಾನು ಕಾಲೇಜ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಕೂಡ ಅದು ಹೋಗ್ತಾಯಿತ್ತಂತೆ ಕಾಲೇಜ್ಗೆ. ಸುಮಾರು ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಪರ್ಸನ್ಸ್ ಎಲ್ಲ ನನಗೆ ಹೇಳ್ತಾಯಿದ್ರು ಪ್ರತಿದಿನ. ಸೊ ಅದಕ್ಕೆ ಆ ನಾಯಿಗೆ ನನಗೆ ತುಂಬ ಕನೆಕ್ಷನ್ ಆದರೆ ಇದೆ. ಸೊ ಮತ್ತು 3rd ಇಯರ್ಗೆ ಹೋದೆ. ನನಗೆ ಏನು ಓದ್ತಾ ಇದ್ದೀನಿ ಏನು ಅಂತ ಅರ್ಥ ಆಗ್ತಾ ಇರಲಿಲ್ಲ ಕಾಲೇಜಲ್ಲಿ. ಸೊ ಆಗ ನಾನು ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಬೇಕಾದ್ರೆ ನಾಯಿ ಕೂಡ ನನಗೆ ಕಾಣಿಸಲಿಲ್ಲ. ಸೊ ಯಾರು ಏನು ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಅದ್ರ ಮೇಲೆ ತುಂಬ ಡಿಪ್ರೆಷನ್ಗೆ ಅದ್ರ ಹೋಗ್ಬಿಟ್ಟಿದೆ ನಾನು. ಸೊ ಆ ನಾಯಿಗೋಸ್ಕರ ನಾನು ಇಡೀ ಭಾರತ ದೇಶ ಪೂರ್ತಿ ಪಾದಯಾತ್ರೆ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಐ ಆಮ್ ಇನ್ಫಿನಿಟಿ ಎನ್ನುವ ಹೆಸರಿನ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ಅಕೌಂಟ್ ತೆರೆದು ಅದರ ಮೂಲಕ ನಿತ್ಯದ ವಿಡಿಯೋಗಳನ್ನು ಹಾಕುತ್ತಾ ದೇಶ ಸುತ್ತುತ್ತಿದ್ದಾರೆ. ನಮಸ್ಕಾರ ದೇವರು. ಇವಾಗ ನಾವು ಬಂದ್ಬಿಟ್ಟು ಒಂದು ಫಾರೆಸ್ಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಗುರು. ಸುಮಾರು ಒಂದು 5 ಕಿಲೋಮೀಟರ್ ಫಾರೆಸ್ಟ್ ಆದ್ರೆ ಇದೆ. ಫಾರೆಸ್ಟ್ ಅಲ್ಲಿ ಆದ್ರೆ ನಡ್ಕೊಂಡು ಹೋಗ್ತಾ ಇದೀವಿ ನಾವು. ಮತ್ತೆ ಭೈರವಾಗ ನೋಡಿ ಇಲ್ಲಾದ್ರೆ ಇದ್ದಾನೆ, ಅವನು ಮಲ್ಕೊಂಡ್ಬಿಟ್ಟಿದ್ದಾನೆ. ಸೊ ಮತ್ತು ಆ ಒಂದು ಸೇವ್ ಅನಿಮಲ್ಸ್ ಬಗ್ಗೆ ನಾನು ಅವೇರ್ನೆಸ್ಸನ್ನು ಕೊಡ್ತಾ ಇರ್ತೀನಿ. ಅದೇ ಥರ ನಾನು ಹೋಗ್ತಾ ಇರಬೇಕಾದ್ರೆ ರೋಡಲ್ಲಿ ಪ್ರತಿದಿನ 10 ರಿಂದ 15 ಡಾಗ್ಸ್ ಫೀಡ್ ಮಾಡ್ತೀನಿ. ಸೊ ಈಗ ಕೂಡ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಆದರೆ ಒಂದು ವೀಡಿಯೋ ಮಾಡಿದರೆ ಅದು ತುಂಬ ವೈರಲ್ ಆಗ್ತದೆ. ಸುಮಾರು ಒಂದು 10-15 ಲಕ್ಷ ವ್ಯೂಸ್ ಬಂದಿದೆ ಅದಕ್ಕೆ ಕರ್ನಾಟಕದಾದ್ಯಂತ. ಸೊ ಆ ವಿಡಿಯೋಸ್ ಅದರಲ್ಲಿ ಕೂಡ ಹೇಳಿದ್ದೀನಿ, ಸುಮಾರು 100 ಡಾಗ್ಸ್ ಫೀಡ್ ಮಾಡ್ತೀನಿ ಇವಾಗ ಅಂತ ಹೇಳಿಬಿಟ್ಟು. ಸೊ ಆ ಥರ ನಾನು ತುಂಬ ಮತ್ತು 1 ಲಕ್ಷ ಬೆಲ್ಟ್ಸ್ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೀನಿ. ನನಗೆ ಸುಮಾರು ಕಂಪ್ನಿಗಳಾದರೆ ಇವಾಗ ಬರ್ತಾಯಿದೆ ಮುಂದೆಗೆ. ಸೊ ನಾವೆಲ್ಲ ಸೇರಿಕೊಂಡು 1 ಲಕ್ಷ ಬೆಲ್ಟ್ಸನ್ನು ಹಾಕ್ತೀನಿ ನಾನು. ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಬೆಲ್ಟ್ಸು. ಏನಕ್ಕಪ್ಪ ಅಂತ ಹೇಳಿದ್ರೆ ನಾಯಿಗಳು ನೈಟ್ ಟೈಮ್ ರೋಡಲ್ಲಿ ಹೋಗ್ತಾ ಇರ್ತವೆ. ಸೊ ಆಗ ಆಕ್ಸಿಡೆಂಟ್ಸ್ ಆಗ್ತಾ ಇರ್ತದೆ. ನಾವು ಸುಮಾರು ಒಂದು 60-70% ಒಂದು ಆಕ್ಸಿಡೆಂಟ್ಸ್ ಎಲ್ಲ ಅದೇ ಥರ ಆಗ್ತಾ ಇರುತ್ತೆ ರೋಡ್ ಸೈಡಲ್ಲಿ. ನಾನು ಪ್ರತಿದಿನ ನೋಡ್ತಾ ಇರ್ತೀನಿ. ಸೊ ಆ ಒಂದು ಕಾರಣದಿಂದ ನಾವು 1 ಲಕ್ಷ ಬೆಲ್ಟ್ಸನ್ನು ಹಾಕ್ತೀವಿ, ಒಂದು ಆ್ಯಂಟಿ ಆಕ್ಸಿಡೆಂಟ್ ಬೆಲ್ಟ್ಸು. ಸೊ ನಾನೇ ಆಗಬೇಕು ಅಂದ್ಕೊಂಡಿದ್ದೆ. ಸೊ ಅದು ನಾನು ಅನ್ನೋದು ಮೂರ್ಖತನ, ಸೊ ನಾವು ಅನ್ನೋದೇ ಒಳ್ಳೆತನ ಅಂತ ತುಂಬ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ. ಸೊ ಆ ಥರ ನಾನು ತುಂಬ ಒಂದು ಗ್ರೂಪನ್ನು ಮಾಡಿಕೊಂಡು ಸೊ ಈ ಒಂದು ಪ್ರೋಗ್ರಾಮನ್ನು ಮಾಡ್ತಾಯಿದ್ದೀವಿ. ಮೃಗಗಳು ನೈಸರ್ಗಿಕ ಸಂಪತ್ತು ನಶಿಸುತ್ತಿದ್ದು
ಮತ್ತು ನೀರಿನ ಕೊರತೆ ಮತ್ತಷ್ಟು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅವರು ತಮ್ಮ ಪದವಿ ಅಭ್ಯಾಸವನ್ನ ಮಧ್ಯದಲ್ಲೇ ನಿಲ್ಲಿಸಿ ತಮಗೆ ದಾರಿಯಲ್ಲಿ ಸಿಕ್ಕ ನಾಯಿಗೆ ಭೈರವ ಎಂಬ ಹೆಸರನ್ನಿಟ್ಟು ದೇಶಾದ್ಯಂತ ಪಾದಯಾತ್ರೆಗೆ ನಿರ್ಧರಿಸಿದರು. ಸೊ ನನ್ನ ಜೊತೆ ಒಂದು ಚಿಕ್ಕ ನಾಯಿ ಇದೆ, ಭೈರವ ಅಂತ ಹೇಳ್ಬಿಟ್ಟು. ಸೊ ಆ ನಾಯಿ ಬಂದುಬಿಟ್ಟು ಒಂದು ಆಂಧ್ರ ಪ್ರದೇಶನ ಒಂದು ವೆಮಗೋಡ ಅನ್ನೋ ಪ್ಲೇಸಲ್ಲಿ ಅದು ಸಿಗ್ತಾನೆ ಅವನು. ಸೊ ಅನಿಮಲ್ಸ್ಗೆ ನನಗೆ ತುಂಬ ಕನೆಕ್ಷನ್ ಇದೆ. ಸೊ ಹೋಗ್ತಾ ಇರಬೇಕಾದ್ರೆ ಸುಮಾರು ಒಂದು 5 ಕಿಲೋಮೀಟ್ರ್ ನಾನು ಫಾಲೋ ಮಾಡ್ಕೊಂಬಂದುಬಿಟ್ಟಿದ್ದಾನೆ. ಸೊ ಆ ಒಂದು ಕ್ಲಿಪ್ಪನ್ನು ತೆಗೆದು ನಾನು ಇನ್ಸ್ಟಾಗ್ರಾಮಲ್ಲಿ ಆದರೆ ಪೋಸ್ಟ್ ಮಾಡಿದ್ದೆ. ನನ್ನ ಚಾನಲ್ ಇದೆ IM Infinity ಅಂತ, ಅದರಲ್ಲಿ ಹೋಗಿ ನೋಡಿ. ಸುಮಾರು ಅದಕ್ಕೆ ಒಂದು 20 ಲಕ್ಷ ಜನ ನೋಡಿದ್ದಾರೆ ಆ ವಿಡಿಯೋನ. ಸುಮಾರು ಕರ್ನಾಟಕದಾದ್ಯಂತ ಸುಮಾರು ಜನ ಆದರೆ ನೋಡಿದ್ದಾರೆ ಅವನನ್ನು. ಸೊ ಆ ವಿಡಿಯೋಯಿಂದ ಫುಲ್ಲು ಇನ್ಸ್ಟಾಗ್ರಾಮ್ ಫುಲ್ ವೈರಲ್ ಆಗೋಗಿತ್ತು. ಎಲ್ಲಿ ನೋಡಿದ್ರೆ ನಾವು ಅವ್ನ ವೀಡಿಯೋಸೇ ಬರ್ತಾಯಿತ್ತು. ಸೊ ಆಗ ಅವನಿಗೆ ಬಿಟ್ಟು ಹೋಗಿಬಿಟ್ಟಿದ್ರು ಯಾರೋ, ಅಂದರೆ ಅವನೇ ತಪ್ಸ್ಕೊಂಬಂದುಬಿಟ್ಟಿದ್ದೇನೋ ಗೊತ್ತಿಲ್ಲ, ಮನೆಯಲ್ಲಿ ಯಾರೋ ಸಾಕ್ಕೊಂಡಿದ್ರು ಅವನನ್ನು. ಸೊ ಚಿಕ್ಕ ನಾಯಿ ಅವನು. ಸೊ ಆಗ ನನ್ನ ಹಿಂದೆ ಬ್ಯಾಕ್ ಸೈಡ್ ಹೋಗಿ ಕೇಳಿದ್ರೆ ಯಾರೂ ರಿಸೀವ್ ಮಾಡ್ಕೊಂಡಿಲ್ಲ, ನಂದಲ್ಲ ಅಂತ ಹೇಳಿದ್ರು ನಾಯಿ. ಸೊ ಆದ ಕಾರಣದಿಂದ ನಾನೇ ತಗೊಂಡು ಅವ್ನು ಕೇರ್ ಮಾಡ್ತಾಯಿದ್ದೀನಿ, ನೋಡ್ಕೊತಾ ಇದ್ದೀನಿ. ಲಡಾಖ್ ಅಲ್ಲ, ಭಾರತದ 28 ರಾಜ್ಯಗಳು ಹೋಗುತ್ತೆ. ಒಂದು ರಾಜ್ಯ ಅವನು ಬಂದಿರಲಿಲ್ಲ. ಸೊ 28 ರಾಜ್ಯಗಳು ಅವನು ಅಂದರೆ ಟ್ರಾವೆಲ್ ಮಾಡ್ತಾನೆ. ಎಲ್ಲ ಪ್ಲೇಸ್ಗಳು ತೋರಿಸ್ತೀನಿ. ನನ್ನ ನಾಯಿ ಇದೆ ಅಲ್ವಾ, ಆ ನಾಯಿ ನೆನಪಲ್ಲಿ ಇವನನ್ನು ಊಹಿಸ್ಕೊಂಡು ಇಡೀ ಭಾರತ ದೇಶ ಪೂರ್ತಿ ತೋರಿಸ್ತೀನಿ ನಿಮಗೆ.